ಎಚ್ಇಡಿ ಕಂಪನಿ ವಿರುದ್ಧ ಕಬ್ಬು ಬೆಳೆಗಾರರ ಸಂಘ ಪ್ರತಿಭಟನೆ. ರೈತರಿಗೆ ಅನ್ಯಾಯ ಮಾಡ್ತಿದ್ದಾರೆ ಎಂದು ರೈತರ ಆಕ್ರೋಶ. ಇವತ್ತಿನ ಮಾರ್ಕೆಟ್ ವ್ಯಾಲಿಗೆ ಈ ಭೂಮಿ ಖರೀದಿ ಮಾಡಿರ್ತಕ್ಕಂಥ ವ್ಯಕ್ತಿ ಹಣವನ್ನ ರೈತನ ಅಕೌಂಟ್ಗೆ ಜಮಾ ಮಾಡಲಿಕ್ಕೆ ತಾಕತ್ತಿದೆ ಇವ್ರಿಗೆ. ನೆಲಮಂಗಲ ತಾಲೂಕಿನ ಬಿಲ್ಲಿನಕೋಟೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಿರ್ಮಾಣವಾಗ್ತಿರುವ ಎಜಿಪಿ ಕಂಪನಿ ವಿರುದ್ಧ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದರು. ಕರ್ನಾಟಕ ರಕ್ಷಣಾ ವೇದಿಕೆ, ಕರುನಾಡ ವಿಜಯ ಸೇನೆ ಸಂಘಟನೆ ವತಿಯಿಂದ ನೂರಾರು ಮಂದಿ ರೈತರು ಬೃಹತ್ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದರು. ಎಜಿಪಿ ಕಂಪನಿ ರೈತರಿಗೆ ಅನ್ಯಾಯ ಮಾಡಿದೆ ಅಂತ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದರು. ಈ ವೇಳೆ ರೈತ ಸಂಘದ ಅಧ್ಯಕ್ಷರು ಮಾತನಾಡಿ, ಫ್ಯಾಕ್ಟರಿ ನಿರ್ಮಾಣ ಮಾಡುವ ಮುನ್ನ ಸ್ಥಳೀಯರು ಸಾಮಗ್ರಿಗಳನ್ನು ಫ್ಯಾಕ್ಟರಿಗಳಿಗೆ ಸಾಗಿಸುವುದಕ್ಕೆ ಹಾಗೂ ಸ್ಥಳೀಯ ವಾಹನಗಳನ್ನು ಬಿಡಿಸಿಕೊಳ್ಳುವುದಕ್ಕೆ ಹಾಗೂ ಸ್ಥಳೀಯರಿಗೆ ಉದ್ಯೋಗಾವಕಾಶ ಕಲ್ಪಿಸುತ್ತೇನೆ ಅಂತ ತಿಳಿಸಿದರು. ಆದರೆ ಈಗ 30% ಹಣದಲ್ಲಿ ರೈತರ ಜಮೀನನ್ನು ಖರೀದಿ ಮಾಡಿ ನಂತರ ಬೇರೆಯವರ ಖಾಸಗಿ ಕಂಪನಿಗಳಿಗೆ ಮೆಟೀರಿಯಲ್ಸ್ ಗುತ್ತಿಗೆಯನ್ನು ನೀಡಿ ಸ್ಥಳೀಯ ರೈತರಿಗೆ ಅನ್ಯಾಯ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದರು. ಇವತ್ತು ಏನು LJP ಕಂಪ್ನಿಯವ್ರ ಮೇಲೆ ಸ್ಟ್ರೈಕ್ ಮಾಡಿದ್ವಿ, ಅದು ಇವತ್ತು MD ಅವರು ಬಂದು 15 ದಿನ ಟೈಮ್ ತಗೊಂಡಿದ್ದಾರೆ. ಅವ್ರು ಗಂಗಾಧರನ್ನವ್ರನ್ನ ಹೊರಗಡೆ ಹಾಕ್ತೀನಿ ಅಂತ, ನಮ್ಮ ಸ್ಥಳೀಯ ರೈತರಿಗೆ ಬಿಲ್ಲಿನಕೋಟೆ ಮತ್ತು ಅವರಹಳ್ಳಿ ರೈತರಿಗೆ ಕೆಲಸ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ತಾತ್ಕಾಲಿಕವಾಗಿ ಸ್ಟ್ರೈಕ್ನ ತಗೊಂಡಿದ್ದೀವಿ. ಇನ್ನು 15 ದಿನ ಆದಮೇಲೆ ಅವರು ನಮ್ಮ ರೈತರಿಗೆ ಕೆಲಸ ಕೊಡೋದು ಮುಂದುವರೆದು. ಮುಂದಿನ ರೂಪರೇಷನ್ಗಳು ಯಾವ ರೀತಿ ಇರ್ತದೆ? ಮುಂದಿನ ರೂಪರೇಷಣೆ ಈಗ CM ಆಗ್ಬೋದು, ಜಿಲ್ಲಾಧಿಕಾರಿ ಆಗ್ಬೋದು, 416 ಮೇಲೆ ಏನು ರೈತರಿಗೆ 10 ಗುಂಟೆ ಭೂಮಿ ಈ ಪರಿಹಾರ ಕೊಡ್ತೀನೋ ಅದು ಮುಂದಿನ ರೂಪರೇಷಣೆ ರಾಜ್ಯ ಮಟ್ಟದಲ್ಲಿ ಹೋಗುತ್ತೆ, ಇಲ್ಲ ರಾಜಭವನಕ್ಕೆ ಚಲೋ ಮಾಡ್ತೀವಿ. ಇನ್ನು ಪ್ರತಿಭಟನಾ ಸ್ಥಳದಲ್ಲೇ ಕಂಪನಿಯ MD ಸ್ಥಳಕ್ಕೆ ಆಗಮಿಸಿದ್ದು ರೈತರ ನಡುವೆ ಮಾತುಕತೆ ನಡೆಸಿ 15 ದಿನಗಳಲ್ಲಿ ಬಗೆಹರಿಸುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಒಂದು ವೇಳೆ ಕೊಟ್ಟ ಭರವಸೆಯನ್ನ ಈಡೇರಿಸದೆ ಹೋದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಇಲ್ಲಿ ಬೆಳಗ್ಗೆಯಿಂದ ನಾವು ರೈತರಿಗೋಸ್ಕರ ಹೋರಾಟ ಮಾಡಿದ್ವಿ. ನಾವು ಇದೇ ಬ್ರಹ್ಮಸ್ಥಳದಲ್ಲಿ ಒಂದು ವಿನಾರ ಅನ್ನೋ ಒಂದು ಕಂಪನಿ, ಅದರಲ್ಲಿರ್ತಕ್ಕಂಥ ಗಂಗಾಧರನ್ ಒಬ್ಬ ಇಂಜಿನಿಯರ್ ಇಲ್ಲಿ ರೈತರಿಗೆ ತುಂಬ ತೊಂದರೆ ಕೊಡ್ತಿದ್ರು. ತೊಂದರೆ ಅಂತಂದರೆ ಎಲ್ಲ ಅವರ ಸ್ವಾರ್ಥಕ್ಕೋಸ್ಕರ ಮಾಡ್ಕೊಂಡಿರ್ತಾರೆ, ರೈತರಿಗೆ ಯಾವುದೇ ರೀತಿಯ ಅನುಕೂಲಗಳನ್ನು ಮಾಡಿಕೊಟ್ಟಿರಲ್ಲ. ಅದರಿಂದ ನಾವು ಇವತ್ತು ಹೋರಾಟ ಮಾಡಿರ್ತೀವಿ. ನಮ್ಮ ಜಿಲ್ಲಾಧ್ಯಕ್ಷರು ರಾಜೇಶಣ್ಣವ್ರ ಜೊತೆ ಮತ್ತು ರಾಜ್ಯಾಧ್ಯಕ್ಷರ ಜೊತೆಲಿ ಸೇರಿ ನಾವು ಇವತ್ತು ಹೋರಾಟ ಮಾಡಿರ್ತೀವಿ. ಇದಕ್ಕೆ ಸಂಬಂಧಪಟ್ಟಂತೆ AGP ಕಂಪ್ನಿ ಮುಖ್ಯಸ್ಥರಾದ ತಿರುಪತಿಯವರು ಕೂಡ ಬಂದಿದ್ದರು. ಅವರು ಬಂದು ಆಯ್ತು 15 ದಿವಸದೊಳಗಡೆ ಅವ್ರನ್ನ ಏನು ಮಾಡಬೇಕು ಕಾನೂನು ರೀತಿ ನಾವು ಅದನ್ನು ಹೊರಗಡೆ ಹಾಕೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಇನ್ನು ಮಿಕ್ಕಿದ್ದೇನಿದೆ ರೈತರಿಗೆ ನಾವಿಲ್ಲಿ ಏನು ಕೆಲಸ ಕಾರ್ಯಗಳನ್ನ ಕೊಡಬೇಕು ಅವ್ರಿಗೆ ಅದನ್ನು ಕೊಡ್ತೀವಿ ಅಂತೇಳಿ ನಮಗೆ ಭರವಸೆ ಕೊಟ್ಟಿದ್ದಾರೆ ತಿರುಪತಿ ಸರ್ ಅವರು. ಇಷ್ಟು ಇವತ್ತಿನ ನಡೆದಿರ್ತಕ್ಕಂಥ. ಸ್ಥಳೀಯವಾಗಿ ಇದೊಂದೇ ಫ್ಯಾಕ್ಟ್ರಿ ಇಲ್ಲ, ಹಲವಾರು ಫ್ಯಾಕ್ಟ್ರಿಗಳಲ್ಲಿ ಇದೇ ರೀತಿ ಆಗೈತೆ ಅಂತ ಹೇಳಿ ಇಲ್ಲಿ ನಮ್ಮೂರಲ್ಲಿ ಇರ್ತಕ್ಕಂಥದ್ದು ಇದೊಂದೇ ಸರ್ ಕಂಪ್ನಿ. 120 ಕಡೆ ಇದೊಂದೇ ಕಂಪ್ನಿ ನಡೀತಾ ಇರೋದು. ಇದು ಬಿಟ್ಟರೆ ನಮ್ಮೂರಲ್ಲಿ ಯಾವುದೂ ಸರ್ವೆ ನಂಬರ್ ಇಲ್ಲ. ಆ ಕಡೆ ಇದು ಅದೆಲ್ಲ ಮುಗ್ದೋಗಿದೆ. ಇದೊಂದೇ ಇರೋದು. ನಮ್ಮ ರೈತರಿಗೆ ಬೇರೆ ಕಡೆ ಎಲ್ಲೂ ಜಾಗ ಇಲ್ಲ. ಏನಪ್ಪ ಅಂದರೆ ಇನ್ನೊಂದು ಪಕ್ಕದವ್ರಿಗೋರು ಅವರು ನಮ್ಗೆ ಜಾಗ ಕೊಡಲ್ಲ, ನಮ್ಮೂರು ನಾವು ಮಾಡ್ತೀವಿ ಅಂದರೆ ಹಂಗಾಗಿ ನಮ್ಮೂರಲ್ಲಿ ನಾವೇ ಮಾಡ್ಬೋದು. ಆದ್ದರಿಂದ ನಾವು ಈ ಹೋರಾಟ ಮಾಡಿದ್ದೀವಿ, ಯಶಸ್ವಿಯಾಗಿ ಮಾಡಿದ್ದೀವಿ. ಅಂತಿಮವಾಗಿ ನಾಳೆಯಿಂದ ವೆಹಿಕಲ್ಗಳು ಬಿಡ್ಬೋದು ಅಂತ ಹೇಳಿದ್ದಾರೆ. ರೈತರಿಗೋಸ್ಕರ ನಾವು ಕೆಲಸ ಕೊಡ್ತೀವಿ, ಅದರಿಂದ ಏನು ಬೇಕೋ ನಾವು ಉಪಯೋಗ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಇದಕ್ಕೆ ಮುಖ್ಯಸ್ಥರಾದ ತಿರುಪತಿ ಸರ್ ಅವರು ನಮಗೆ ಆಶ್ವಾಸನೆಯನ್ನು ಕೊಟ್ಟೋಗಿದ್ದಾರೆ. ಎಷ್ಟು ಮಟ್ಟಿಗೆ ಆಗುತ್ತೆ ಅಂತ ನೋಡೋಣ. ಇದು ಯಾವುದೇ ಕಾರಣಕ್ಕೆ ಏನಾದರೂ ಆಗಿಲ್ಲ ಅಂತಂದರೆ ಇನ್ನೂ ದೊಡ್ಡ ಮಟ್ಟದಾಗ ನಾವು ಹೋರಾಟ ಮಾಡೋಕ್ಕೆ ಸಿದ್ಧರಾಗಿದ್ದೀವಿ. ನೋಟಿಫಿಕೇಶನ್ ಮಾಡಿ ಒಂದು ಪಟ್ಟಿ ಪ್ರಕಟಣೆ ಮಾಡಿ ನಾವು ಇಂಥವ್ರನ್ನ ಕೆಲಸ ಮಾಡ್ತೀವಿ ಅಂತ ಹೇಳಿದಾಗ ಅಂತವ್ರು ತಕ್ಕಂತ ಕೆಲಸ ಮಾಡಿದ್ರೆ ಈ ಕಂಪ್ನಿ ಹತ್ರ ನಾವ್ಯಾಕೆ ಬರ್ತಿದ್ವಿ ಇಲ್ಲಿಗೆ? ಇಲ್ಲಿಗೆ ನಾವು ಕೇಳಕ್ ಬಂದಿರೋದು ಇಂಥ ಅವಿವೇಕಿ ಕೆಲಸನ ಮಾಡದೇ ಇರ್ತಕ್ಕಂಥ ಕಂಪ್ನಿಗೆ ನೀವು ಈ ರೀತಿ ಮಾಡಿದ್ರೆ ಇಲ್ಲಿರ್ತಕ್ಕಂಥವ್ರು ಯಾರು ಬರ್ತಿದ್ರೆ ವಿರುದ್ಧ ಚಳವಳಿಗೆ. ಇದು ಚಳವಳಿ ನಿಮ್ಮ ವಿರುದ್ಧವಲ್ಲ, ನಮ್ಮ ಹಕ್ಕನ್ನ ಕೇಳಕ್ ಬಂದಿರ್ತಕ್ಕಂಥದ್ದು. ನಾವು ಕಳ್ಕೊಂಡಿರ್ತಕ್ಕಂಥ ಭೂಮಿ ಇದೆಯಲ್ಲಪ್ಪ, ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ಇಟ್ಟಿದ್ದ ಭೂಮಿನ, ಆ ಭೂಮಿ ಕಳ್ಕೊಂಡು ನಿಮಗೆ ಬಂಡವಾಳಶಾಹಿಗಳು ಶ್ರೀಮಂತರಿಗೆ ಕೊಟ್ಟು ನೀವು ಮೋಜು ಮಸ್ತಿ ಮಾಡಿ ಇಲ್ಲಿ ನಮ್ಮ ಹಣನಿಗ ಯಾರೋ ಒಬ್ಬ ವ್ಯಕ್ತಿ ತುಂಡು ವೆಚ್ಚದಲ್ಲಿ ಹೊಡೆದು ಕೋಟಿ ಹೊಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಅವಿವೇಕಿಗಳು ಭೂಮಿಯನ್ನು ಕಳ್ಕೊಂಡಂತ ಸಂದರ್ಭದಲ್ಲಿ ಇವತ್ತು ಭೂಮಿಯನ್ನು ಅಭಿವೃದ್ಧಿಪಡಿಸ್ತಾ ಇರ್ತಕ್ಕಂಥದ್ದು. ಇವತ್ತು ಮಾರ್ಕೆಟ್ ವ್ಯಾಲ್ಯೂ ಕೊಡ್ಲಿಕ್ಕಾಗ್ತದೆ ಸರ್ಕಾರಕ್ಕೆ? ನಾವು ಪ್ರಶ್ನೆ ಮಾಡ್ತೀವಿ. ಇವತ್ತು ನಾವ್ ಯಾರು ಅಲ್ಲಿ JCB ಬಿಡಲ್ಲ, ಇಟಾಸಿನೂ ಬಿಡಲ್ಲ, ನಾವು ಕಾರ್ಯ ಕೆಲಸನೂ ಮಾಡಲ್ಲ, MCN ಕೊಡಲ್ಲ, ಟ್ರ್ಯಾಕ್ಟರ್ನು ಬಿಡಲ್ಲ. ಇವತ್ತಿನ ಮಾರ್ಕೆಟ್ ವ್ಯಾಲಿಗೆ ಈ ಭೂಮಿ ಖರೀದಿ ಮಾಡಿರ್ತಕ್ಕಂಥ ವ್ಯಕ್ತಿ ಹಣವನ್ನ ರೈತನ ಅಕೌಂಟ್ಗೆ ಜಮಾ ಮಾಡಲಿಕ್ಕೆ ತಾಕತ್ತಿದೆ ಇವ್ರಿಗೆ. ಕಂಪನಿಗೆ ಜಮೀನು ಕೊಟ್ಟ ರೈತರು ಅನ್ಯಾಯಕ್ಕೆ ಒಳಗಾಗಿದ್ದು
ಕಂಪನಿಯು ಭರವಸೆ ನೀಡುವುದಾಗಿ ನೀಡಿದ್ದು ರೈತರಿಗೆ ಕೊಟ್ಟ ಭರವಸೆಯನ್ನ ಕಂಪನಿ ಈಡೇರಿಸುತ್ತಾ ಅಥವಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಶ್ರೀನಿವಾಸ್ ಸೋಪನಹಳ್ಳಿ, ಪ್ರಜಾಶಕ್ತಿ ಟಿವಿ, ತುಮಕೂರು.